ಸ್ನೇಹಿತರೆ, ಎಷ್ಟು ಸಖತ್ತಾಗೆ ಹೊಸ ಮಿಕ್ಸಿನ ಕಟ್ ಮಾಡಿ ಚಾಕಲ್ಲಿ ಓಪನ್ ಮಾಡಿ ಮಿಕ್ಸಿ ರನ್ ಮಾಡಿ ಆ ಜಾರಲ್ಲಿ ಹೆಂಗ್ ಬಂತು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರವಿ. ಇವತ್ತು ಏನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ಕಾಣಿಸ್ತು ನನಗೆ. ತುಂಬಾ ಸಲ ನೋಡಿದ್ದೀನಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಎಷ್ಟೊಂದು ಸಲ ಪ್ರಯತ್ನ ಪಟ್ಟಿದ್ದೀನಿ. ಟೈಮ್ ಸಿಕ್ಕಿರಲ್ಲ, ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ, ತುಂಬಾ ಜನ ಹಾಗೆ ನೋಡ್ತಾ ಇರ್ತೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋ ಪೂರ್ತಿ ನೋಡಿ, ಒಳ್ಳೆ ಮಜಾ ಇದೆ. ಏನು ಅಂತ ಹೇಳಿದ್ರೆ, ಈ ಬಾಂಬೆಲ್ಲ ಇರಬೇಕು ಆ ವ್ಯಕ್ತಿ ಹೆಸರು ನಾನು ಕರೆಕ್ಟಾಗಿ ನೋಡಿಲ್ಲ, ನೋಡ್ತೀನಿ ಆಮೇಲೆ. ಆ ವ್ಯಕ್ತಿ ಬಂದು ಯಾವ ರೇಂಜಿಗೆ ನಮ್ಮ ಡಿಪಾರ್ಟ್ಮೆಂಟೇನೆ ಅವರು, ಅಂದರೆ ಮಿಕ್ಸಿ ಹೋಮ್ ಅಪ್ಲೈನ್ಸಸ್ ಸ್ಪೇರ್ ಪಾರ್ಟ್ಸು ಸರ್ವಿಸ್ ಮಾಡೋ ಡಿಪಾರ್ಟ್ಮೆಂಟೇನೆ. ಯಾವ ರೇಂಜಿಗೆ ಮಾಡ್ತಾರೆ ಅಂದರೆ, ಆ ಸ್ಪೀಡು ಒಳ್ಳೆ ನಮ್ಮದು ಒಂದೇ ಭಾರತ್ ಟ್ರೈನ್ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಕೆಲಸ ಮಾಡ್ತಾರೆ ನಾವಯ್ಯ. ಹೇಗೆ ಹಿಂಗೆ ಹೆಂಗೆ ಮಾಡ್ತಾನೆ ಇವಯ್ಯ ಈ ರೇಂಜಿಗೆ? ಏನು ತಗೊಳ್ಳೋದು, ಅವ್ನು ಕುಕ್ಕರ್ನ ರಪ್ಪ ಅಂತ ಹೊಡೆಯೋದು ಹೋಗೋದು, ಆ ಥರ ನಾವೇನಾದರೂ ಇಲ್ಲಿ ಮಾಡೋ. ನನ್ನ ಅಂಗಡಿಗೆ ನಾಳೆಯಿಂದ ಯಾರು ಬರೋದೇ ಇಲ್ಲ. ಯಾರಾದ್ರು ಏಜ್ ಆಗಿರೋರು ಬಂದ್ಬಿಟ್ರೆ ರಪ್ಪ ಅಂತ ಕೆಚ್ಬಿಡ್ತಾರೆ. ಆ ರೇಂಜಿಗೆ ಅವಯ್ಯ ಸ್ಪೀಡಾಗಿ ಕೆಲಸ ಮಾಡ್ತಾರೆ. ನಾನು ಇವತ್ತು ಹಾಗೆ ನೋಡ್ತಾ ಇರ್ತೀನಿ, ನಾನು ಅವ್ರನ್ನ ಫಾಲೋ ಮಾಡ್ತಾ ಇರ್ತೀನಿ. ಇವತ್ತು ಹಾಗೆ ನೋಡ್ತಾ ಇದ್ದೆ, ಒಂದು ಮಿಕ್ಸಿ ತೆಗಿತಾರೆ, ಹೊಸ ಮಿಕ್ಸಿ. ಅದು ಮುಂದೆ ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ಬಿಟ್ಟು ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ನಮ್ಮ ಜನಗಳು ಹೇಗೆ ಅಂದರೆ, ನೋಡಿ ಈ ಥರ ಒಂದು ಬಾಕ್ಸು ಓಪನ್ ಟೇಪ್ ಹಾಕಿಲ್ಲ ಅಂದರೆ ತಗೊಳ್ಳಲ್ಲ, ಅಣ್ಣ ಬೇರೆ ಪೀಸ್ ಕೊಡಿ ಅಂತಾರೆ. ಅದರಲ್ಲಿ ಅವರು ಬಂದು ಯಾವ ರೇಂಜಿಗೆ ಅಂದರೆ, ಹೆಂಗೆ ಬೇಕು ಹಂಗೆ ರಫ್ ಆ್ಯಂಡ್ ಟಫ್. ಮೋಸ್ಟ್ಲಿ ವೀಡಿಯೋಗೆ ಮಾಡ್ತಾರಾ ಅಥವಾ ನಿಜವಾಗ್ಲೂ ಮಾಡ್ತಾರಾ ನನಗೆ ಗೊತ್ತಿಲ್ಲ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಾನು ಇನ್ನೊಂದು ದಿನ ಇದರ ವಿಡಿಯೋ ಬಗ್ಗೆ ನಾನು ಹೇಳ್ತೀನಿ ಏನು ಎತ್ತ ಅಂತ. ಬಟ್ ನನಗೆ ಅನಿಸಿದೆ, ಬಟ್ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ನನಗೆ ತಿಳ್ಕೊಳ್ಳೋ ಕುತೂಹಲ ಇದೆ. ಅದು ಏನು ಅಂತ ನೀವು ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ದಯವಿಟ್ಟು ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಮ್ಯಾಟ್ರು ಅಂದರೆ, ಈ ವಿಡಿಯೋ ನೋಡಿ ಫಸ್ಟು, ಆಮೇಲೆ ಹೇಳ್ತೀನಿ ನಾನು ನಿಮ್ಗೆ. ನೋಡೋರಲ್ವ ಸ್ನೇಹಿತರೆ, ಎಷ್ಟು ಸಖತ್ತಾಗೆ ಹೊಸ ಮಿಕ್ಸಿನ ಕಟ್ ಮಾಡಿ ಚಾಕಲ್ಲಿ ಓಪನ್ ಮಾಡಿ ಮಿಕ್ಸಿ ರನ್ ಮಾಡಿ ಆ ಜಾರಲ್ಲಿ ಹೆಂಗ್ ಬಂತು, ಏನೇನು ಬಂತು ಹೇಳಿ, ಹೆಂಗ್ ಬಂತು ತಕ್ಷಣ ಕಲರು ಆ ಜಾರಲ್ಲಿ ಹೆಂಗ್ ಬಂತು. ನಮ್ಮ ಇಲ್ಲಿ ಕಸ್ಟಮರ್ಗಳು ಒಂದು ಬಾಕ್ಸ್ ಟೇಪ್ ಹಾಕಿದ್ರೇ ತಗೊಳ್ಳಲ್ಲ. ಅದರಲ್ಲಿ ಅವ್ನು ಮಿಕ್ಸಿ ಅವನು ಏನಾದರೂ ಕಂಪ್ನಿಯವನು ಆಫರ್ ಬಿಟ್ಟಿದ್ದಾನೆ ಅದ್ರೊಳಗಡೆಗೆ, ಹೆಂಗ್ ಸಾಧ್ಯ? ಅದ್ರೊಳಗಡೆಗೆ ಐಟಮ್ ಹಿಂಗೆ ಬಂತು. ನೀನು ವಿಡಿಯೋಗೆ ಮಾಡ್ತಾ ಇದ್ರೆ ಮಾಡಪ್ಪ, ನಮ್ಗೇನು ಬೇಜಾರಿಲ್ಲ. ಬಟ್ ಈ ಥರ ಅದ್ಭುತಗಳು ನಮ್ಮ ಇಂಡಿಯಾದಲ್ಲಿ ಈ ಥರ ಅದ್ಭುತಗಳೆಲ್ಲ ನಡೀತವೆ ಅಂದ್ರೆ ನನಗೆ ಹೆಂಗೆ ನಂಬಲಿ? ನೀನು ಯಾವ ರೇಂಜ್ಗೆ ಮಿಕ್ಸಿ ದಬ್ಬ ಹಾಕ್ಬಿಡ್ತೀಯಾ, ರನ್ ಮಾಡ್ತೀಯಾ. ಇಲ್ಲಿ ನಾವು ಹುಷಾರಾಗಿ ಅವ್ರ ಕೈಗೆ ಇಟ್ರು ಮನೆಗೆ ಹೋದ್ಮೇಲೆ, ಅಣ್ಣ ಇದು ಹಂಗೈತೆ ಹಿಂಗೈತೆ ಅಂತ ವಾಪಸ್ ಬರೋಂಥ ಜನಗಳಿದ್ದಾರೆ ನಮಗೆ. ನೀನು ಆ ರೇಂಜಿಗೆ ಒಳಗಡೆನೆ ಮಸಾಲೆ ಐಟಮ್ನ ರುಬ್ಬಿಟ್ಟು ತೋರಿಸ್ತೀಯಲ್ಲ, ಹೇಗೆ ಇದು ನಾನು ಹೇಗೆ ನಾವು ವರ್ಣಿಸ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಈ ಥರ ಅಂತೂ ನಾವು ಮಾಡ್ಲಿಕ್ಕಾಗಲ್ಲ. ಮಾಡಿದ್ರೆ ನನ್ನ ಅಂಗಡಿಗೆ ನೀವು ಬರ್ತೀರಾ ಬರಲ್ವಾ ಕಮೆಂಟ್ ಮಾಡಿ. ಈ ಥರ ನಾವು ಬೇಕಾದ್ರೆ ಪ್ರಯತ್ನ ಪಡ್ತೀವಿ. ಈ ಥರ ವಿಡಿಯೋಗಳು ಮಾಡಬೇಕಾ ಮಾಡಬಾರ್ದಾ ದಯವಿಟ್ಟು ಅದರಲ್ಲೂ ಕಮೆಂಟಲ್ಲಿ ನೀವು ತಿಳಿಸಿ. ನೋಡೋಣ, ಮುಂದೆ ಈ ಥರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ರಪ್ಪ ಅಂತ ಹೊಡಿತೀರಂತೂ ಗೊತ್ತು. ಟ್ರೈ ಮಾಡೋಣ, ನೋಡೋಣ. ಯಾರು ಕಮೆಂಟಲ್ಲಿ ಹ್ಞೂ ಅಂದರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ. ಇಷ್ಟನೇ ಸ್ನೇಹಿತರೆ ಇವತ್ತಿನ ಮ್ಯಾಟ್ರು. ನೋಡೋದಾ ಏನೇನು ಎತ್ತ ಅಂತ. ಈ ಥರ ಎಲ್ಲ ಅದ್ಭುತಗಳು ನಡೀತಾ ಇರ್ತವೆ. ಎಲ್ರಿಗೂ ಒಳ್ಳೇದಾಗಲಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ನಮಗೆ ಸಪೋರ್ಟಲ್ಲಿರಲಿ. 3000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಏನೇನೋ ಅತಿ ಶೀಘ್ರದಲ್ಲಿ 4000 ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಹಾಗೇನೆ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಕರ್ನಾಟಕ. ಒಳ್ಳೇದಾಗಿ. ಬಾಯ್.